ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ದಯವಿಟ್ಟು ಎಕ್ಸಾಮಿಗಾಗಿ ಬರೆದು ಕಲಿತು ಪ್ರಾಕ್ಟೀಸ್ ಮಾಡಿ ಅಂತ ಒಂದು ರಿಕ್ವೆಸ್ಟು. ಬನ್ನಿ ಸರ್, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ದಿ ವೋಟರ್ ಅಂತ ಬೆಸ್ಟ್ ಒಂದು ಪಾಠ ಇದೆ. ವೋಟಿಂಗ್ ಸಿಸ್ಟಮ್ ಬಗ್ಗೆ ನಿಮಗೆ ಹೇಳುವಂತಹ ಒಂದು ಪಾಠ. ಈ ವೋಟರ್ ಅಂತ ಪಾಠದಲ್ಲಿ 100% ಬರುವಂತಹ ಒಂದು ಪ್ರಶ್ನೆಯನ್ನು ಅಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಇದು ನಿಮ್ಮ ಯೂನಿಟ್ ಟೆಸ್ಟ್ 2ಗೆ, ನಿಮ್ಮ ಪ್ರಿಪೇಟ್ರಿಗೂ ಹಾಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಬನ್ನಿ, ಈಗ ಮೊದಲನೇದಾಗಿ ರೈಟ್ ಎ ನೋಟ್ ಆನ್ ರೂಫ್ ಅಂತ ಇದೆ, ಅಥವಾ ಇವನ ಹೆಸರು ಪೂರ್ತಿ ರೂಫೋಸ್ ಒಕೋಕಿ ಅಂತ. ಹಾಗಿದ್ರೆ ರೈಟ್ ಎ ನೋಟ್ ಆನ್ ರೂಫ್ ಅಂದರೂ ಕೂಡ ಇದೇ ಆನ್ಸರು, ರೈಟ್ ಎ ನೋಟ್ ಆನ್ ರೂಫೋಸ್ ಒಕೋಕಿ ಅಂದರೂ ಕೂಡ ಇದೇ ಆನ್ಸರನ್ನು ತಾವುಗಳು ಬರಿಬೇಕಾಗಿರುತ್ತೆ. 4 ಪ್ರಶ್ನೆಗೂ ಇದೇ ಆನ್ಸರು. ಬನ್ನಿ, ಒನ್ ಮೋರ್ ಕ್ವಶನ್. ರೂಫ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಮ್ಯಾನಿಪುಲೇಟರ್, ಜಸ್ಟಿಫೈ ವಿತ್ ರೆಫರೆನ್ಸ್ ಟು ದಿ ಸ್ಟೋರಿ ಅಂತ ಇದೆ. ಇದಕ್ಕೂ ಕೂಡ ಇದೇ ಆನ್ಸರನ್ನು ತಾವುಗಳು ಎಲ್ಲರೂ ಕೂಡ ಬರಿಬೇಕಾಗಿರುತ್ತೆ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ಯಾವುದಿದೆ ನೋಡೋಣ. ಬನ್ನಿ. ರೂಫ್ ಈಸ್ ಆ್ಯನ್ ಇಂಟೆಲಿಜೆಂಟ್ ಮ್ಯಾನಿಪುಲೇಟರ್, ಜಸ್ಟಿಫೈ ವಿತ್ ದಿ ರೆಫರೆನ್ಸ್ ಟು ದ ಸ್ಟೋರಿ ದಿ ವಾಟರ್ ಅಂತ ಇದೆ. ಇದಕ್ಕೂ ಕೂಡ ಇದೇ ಆನ್ಸರ್ ಆಗಿರುತ್ತೆ. ಹಾಗಿದ್ರೆ ಉತ್ತರವನ್ನು ಯಾವ ರೀತಿಯಾಗಿ ಬರೀಬೇಕು ಈಗ ನಾವು ನೋಡ್ತಾ ಹೋಗೋಣ. ಬನ್ನಿ, ಆಲ್ ದ ಬೆಸ್ಟ್. ದಯವಿಟ್ಟು ಒಂದು ಪೇಪರು ಪೆನ್ನು ತೆಗೆದುಕೊಂಡು ಒಮ್ಮೆ ನಾನು ಎಕ್ಸ್ಪ್ಲನೇಷನ್ ಮಾಡುವ ಸಮಯದಲ್ಲಿ ಬರ್ಕೊಂಡ್ರೆ ನಿಜವಾಗಿಯೂ 100% ಎಕ್ಸಾಮಲ್ಲಿ ತಾವುಗಳು ಈ ಆನ್ಸರನ್ನು ಬರೀತೀರಾ. ನೋಡಿ, ರೂಫ್ ಅಂತ ಒಬ್ಬ ಹುಡುಗ ಇರ್ತಾನೆ. ಕ್ಲಿಯರ್ ಅಲ್ಲ ಫ್ಯೂ? ಅವನೊಬ್ಬ ಎಜುಕೇಟೆಡ್ ಫೆಲೋ ಆಗಿರ್ತಾನೆ. ಫಸ್ಟು ಒಂದು 4 ಲೈನ್ ತಿಳ್ಕೊಂಬಿಟ್ರೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ. ಯಾಕೆಂದರೆ ಕ್ಯಾರೆಕ್ಟ್ರು ಯಾವ ಜೆಂಡರ್ ಅಂತಲೇ ಗೊತ್ತಿಲ್ಲ ಅಂದರೆ 0 ಮಾರ್ಕ್ಸ್ ಸಿಗುತ್ತೆ. ಬನ್ನಿ, ಈಗ ರೂಫ್ ವಾಸ್ ದ ಮೋಸ್ಟ್ ಟ್ರಸ್ಟೆಡ್ ಸರ್ವೆಂಟ್ ಅಂದರೆ ಅಸಿಸ್ಟೆಂಟ್, ಆಯಿತಾ? ಅಸಿಸ್ಟೆಂಟ್ ಬರೆದ್ರೆ ಭಾಳ ಒಳ್ಳೆಯದು. ಆಫ್ ಮಾರ್ಕಸ್. ಹಿ ವಾಸ್ ಆಲ್ಸೋ ಪಾಪ್ಯುಲರ್ ವಿತ್ ದಿ ವಿಲೇಜಸ್ ಆಫ್ ಉಮೋಫಿಯಾ. ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ರೂಫ್ ಅಂತ ಒಬ್ಬ ವ್ಯಕ್ತಿ ಬಹಳ ಪಾಪ್ಯುಲರ್ ಆಗಿ ಇರುತ್ತಾನೆ. ಉಮೋಫಿಯಾ ಅಂತ ಇದೆ, ಇದು ವಿಲೇಜ್ ಹೆಸರಾಗಿರುತ್ತೆ. MCQsಗಳಿಗೂ ಕೂಡ ಬರುತ್ತೆ. ರೂಫ್ ಬಿಲಾಂಗ್ಸ್ ಟು ವಿಚ್ ವಿಲೇಜ್? ಉಮೋಫಿಯಾ ಅಂತ ಬರೀರಿ. ನೋಡಿ, ಹಿ ಹ್ಯಾಡ್ ಬಿಕಮ್ ಆ್ಯನ್ ಎಕ್ಸ್ಪರ್ಟ್ ಇನ್ ಎಲೆಕ್ಷನ್ ಕ್ಯಾಂಪೇನ್. ಯಾಕೆ ರೂಫಿಗೆ ಇಷ್ಟೊಂದು ವ್ಯಾಲ್ಯೂ ಇದೆ ಅಂತ ಹೇಳಿದಾದರೆ, ರೂಫ್ ಒಬ್ಬ ಎಲೆಕ್ಷನ್ ಕ್ಯಾಂಪೇನಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾನೆ, ಆಯಿತಾ? ಕ್ಯಾಂಪೇನ್ ಸ್ಪೆಲ್ಲಿಂಗು ಕಲೀರಿ. ಹಿ ಕುಡ್ ಟೆಲ್ ದಿ ಮೋಡ್ ಆಫ್ ದಿ ಎಲೆಕ್ಟೋರೇಟ್ ಅಂದರೆ ವೋಟರ್ಸ್ ಅಂತ. ಎಲೆಕ್ಟೋರೇಟ್ ಬರಲ್ವ ನಿಮಗೆ? ಅದರ ಬದಲಾಗಿ ವೋಟರ್ಸ್ ಅಂತ ಬರ್ಕೊಳ್ಳಿ. ಹಾಗಿದ್ರೆ ಆಫ್ಟರ್ ಕಂಡಕ್ಟಿಂಗ್ ದ ವಿಸ್ಪರಿಂಗ್ ಕ್ಯಾಂಪೇನ್ ಸಕ್ಸಸ್ಫುಲಿ ಹಿ ವಾರ್ನ್ ದ ಮಿನಿಸ್ಟರ್ಸ್. ನೋಡಿ, ರೂಫ್ ಏನು ಮಾಡ್ತಾನೆ ಅಂದರೆ, ಆಯಿತಾ, ಒಂದು ಕ್ಯಾಂಪೇನನ್ನು ಕಂಡಕ್ಟ್ ಮಾಡಾದಮೇಲೆ ಅವನಿಗೆಲ್ಲ ಗೊತ್ತಾಗುತ್ತೆ ಏನು ಅಂದರೆ ಆ ಹಳ್ಳಿಯ ಜನರು ಈ ಸಲ ಸ್ವಲ್ಪ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿದ್ದಾರೆ ಅಂತ. ಹಾಗಾಗಿ ರೂಫ್ ಆಫ್ಟರ್ ಕಂಡಕ್ಟಿಂಗ್ ದಿ ವಿಸ್ಪರಿಂಗ್ ಕ್ಯಾಂಪೇನ್ ಸಕ್ಸಸ್ಫುಲಿ ಹಿ ವಾರ್ನ್ ದ ಮಿನಿಸ್ಟರ್ಸ್ ದ್ಯಾಟ್ ದ ವಿಲೇಜಸ್ ಹ್ಯಾಡ್ ಬಿಕಮ್ ಮೋರ್ ಇಂಟೆಲಿಜೆಂಟ್. ಈ ವಿಲೇಜ್ನಲ್ಲಿ ಇರುವಂತಹ ಜನರು ಎಲ್ಲರೂ ಕೂಡ ಬಹಳ ಇಂಟೆಲಿಜೆಂಟ್ ಆಗಿದ್ದಾರೆ. ಇನ್ ದಿ ಲಾಸ್ಟ್ 5 years, ಈ 5 ವರ್ಷಗಳಲ್ಲಿ ಬಹಳ ಬದಲಾಗಿದ್ದಾರೆ. ವಂಡರಿಂಗ್ ಹೌ ಕ್ವಿಕ್ಲಿ ಪೊಲಿಟಿಕ್ಸ್ ಹ್ಯಾಡ್ ಬ್ರಾಟ್ ವೆಲ್ತ್, ಟೈಟಲ್ಸ್ ಆ್ಯಂಡ್ ಡಾಕ್ಟರೇಟ್ ಡಿಗ್ರೀಸ್ ಟು ದಿ ಎಲೆಕ್ಟೆಡ್ ಲೀಡರ್. ಅವರಿಗೆ ಎಲ್ಲರಿಗೂ ಕೂಡ ಒಂದೇ ಯೋಚನೆ ಇರುವಂಥದ್ದು, ಮಾರ್ಕಸ್ ಇಬೆ ಈ 5 ವರ್ಷಗಳಲ್ಲಿ ಯಾವ ರೀತಿಯಾಗಿ ಹಣವನ್ನು ಮಾಡಿದಾನಲ್ವ ಅಂತ. ಈ ಮಾರ್ಕಸ್ ಇಬಿ ಒಬ್ಬ ಪೊಲಿಟಿಷಿಯನ್ ಲೀಡರ್ ಆಗಿರ್ತಾನೆ. ಅವನ ಅಂಡರ್ನಲ್ಲಿ ರೂಫ್ ವರ್ಕ್ ಮಾಡುತ್ತಿರ್ತಾನೆ, ಆಯಿತಾ? ಮೀನ್ ವೈಲ್, ಇದೇ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಆಪೋಸಿಷನ್ ಪಾರ್ಟಿ POP ಅಂತಹ ವ್ಯಕ್ತಿಗಳು ಆ ಕ್ಯಾಂಪೇನರ್ ಏನು ಮಾಡ್ತಾರೆ, ರೂಫಿನ ಮನೆಗೆ ಬಂದಿರ್ತಾರೆ. ದೇ ವಿತ್ ಕನ್ಸಿಡರಬಲ್ ಮನಿ ಪವರ್ belongs into the election campaign. One night, the local campaign leader pays a visit to Roof's house and bribes him with 5 pounds. ಅವನ ಮನೆಗೆ ಬಂದು ಆಪೋಸಿಟ್ ಪಾರ್ಟಿನವರು ಒಂದು ದಿನ, ನೋಡಿ ಯಾಕೆ ರೂಫನ್ನು ಇಂಟೆಲಿಜೆಂಟ್ ಮ್ಯಾನಿಪುಲೇಟರ್ ಕರಿತೀವಿ, ಇದನ್ನೆಲ್ಲ ತಾವುಗಳು ಬರಿಬೇಕಾಗಿರುತ್ತೆ. ರೂಫ್, ಆಯಿತಾ, ಆ್ಯಂಡ್ ಬ್ರೈಬ್ಸ್ ಹಿಮ್ ವಿತ್ 5 pounds ಮನಿ ಆ್ಯಂಡ್ ಆಸ್ಕ್ ಫಾರ್ ಹಿಸ್ ವೋಟ್. 5 ಪೌಂಡನ್ನು ಕೊಟ್ಟು ರೂಫ್ ನಮಗೆ ವೋಟ್ ಹಾಕಪ್ಪ ಅಂತ ಅವನಿಗೆ ಕೇಳಿರ್ತಾರೆ. ರೂಫ್ ಆ್ಯಂಡ್ ಬ್ರೈಬ್ಸ್ ಹಿಮ್ ವಿತ್ 5 pounds. ಎಷ್ಟು ದುಡ್ಡನ್ನು ಕೊಟ್ಟಿರ್ತಾರೆ? 5 pounds, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಆಸ್ಕ್ ಫಾರ್ ಹಿಸ್ ವೋಟ್, ನಿನ್ನ ಒಂದು ವೋಟು ನಮಗೆ ಕೊಡು ಅಂತ. ವೆನ್ ರೂಫ್ ಟೆಲ್ಸ್ ಹಿ ಕುಡ್ ನಾಟ್ ಡಿಸೀವ್ ಮಾರ್ಕಸ್. ಆವಾಗ ರೂಫ್ ಹೇಳ್ತಾನೆ, ಅವನು ಈ ಕಾಂಟ್ ಬೀಟ್ರೆ, ಅವನು ಯಾವುದೇ ಕಾರಣಕ್ಕೂ ರೂಫ್
ಮಾರ್ಕಸ್ ಇಬಿ ಅಂಡರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು, ಅವನಿಗೆ ನಾನು ಮೋಸ ಮಾಡುವ ಹಾಗಿಲ್ಲ ಅಂತ ಹೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ ನೋಡಿ, ದೇ ಅಶ್ಯೂರ್ಸ್ ಹಿಮ್ ದಟ್ ದೇ ವುಡ್ ನಾಟ್ ರಿವೀಲ್ ಹಿಸ್ ಟೆರಾಕಿ ಟು ಎನಿ ಒನ್ ಆ್ಯಂಡ್ ಆಫ್ಟರ್ ರೂಫ್ ಟೇಕ್ಸ್ ದಿ ಬ್ರೈಬ್ ಆಫ್ 5 pounds. ರೂಫ್ ಕೊನೆಗೂ ಏನು ಮಾಡ್ತಾನೆ ಅಂದರೆ 5 ಪೌಂಡನ್ನು ಇಸ್ಕೊಂಡು ಆಯಿತು ನಾನು ಓಟ್ ಹಾಕ್ತೀನಿ ಅಂತ ಹೇಳಿ ಹೀ ಈಸ್ ಆಸ್ಕ್ ಟು ಸ್ವೇರ್ ಅಂತಿ ಆಯಿ ಅಂದರೆ ದೇವತೆಯ ಹೆಸರು. ದಟ್ ಹೀ ವಿಲ್ ಓಟ್ ಫಾರ್ ಮಡುಕ ಅನ್ನುವ ಒಬ್ಬ ವ್ಯಕ್ತಿ POP ಪಾರ್ಟಿ ಲೀಡರ್ ಆಗಿರ್ತಾನೆ. ಕ್ಲಿಯರ್. ಆದರೆ PAP ಪಾರ್ಟಿಗೆ ರೂಫ್ ವರ್ಕ್ ಮಾಡುತ್ತಿರ್ತಾನೆ ನೋಡಿ, ದಿ ಅಪೋಸಿಷನ್ ಲೀಡರ್. ಈವನ್ ಆನ್ ದ ಎಲೆಕ್ಷನ್ ಡೇ ರೂಫ್ ಕ್ಯಾಂಪೇನ್ ಫಾರ್ ಮಾರ್ಕಸ್. ದುಡ್ಡು ಇಸ್ಕೊಂಡು ಅಪೋಸಿಟ್ ಪಾರ್ಟಿಗೆ ವೋಟ್ ಹಾಕ್ತೀನಿ ಅಂತ ಹೇಳಿದಂಥ ರೂಫು ಎಲೆಕ್ಷನ್ ದಿನವೂ ಕೂಡ ತನ್ನ ಪಾರ್ಟಿಗೆ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ. ಅದಕ್ಕೆ ರೂಫನ್ನು ಇಂಟೆಲಿಜೆಂಟ್ ಮ್ಯಾನಿಪುಲೇಟರ್ ಅಂತ ಕರೀತಾ ಇರ್ತಾರೆ. ಅಂದರೆ ತೋರಿಕೆ ಒಂದು, ಕೆಲಸ ಒಂದು ಅಂತ. ಜನರ ಕಣ್ಣಿನ ಎದುರಿಗೆ ಅವನು ಮಾಡುತ್ತಿರುವ ಕೆಲಸ ಯಾರಿಗೆ? PAP ಪಾರ್ಟಿಗೆ. ಆದರೆ ಮನಸ್ಸಿನಲ್ಲಿ ಹಾಗೂ ದುಡ್ಡನ್ನು ತೆಗೆದುಕೊಂಡಿರುವಂಥದ್ದು ವೋಟ್ ಯಾರಿಗೆ ಕೊಡ್ತಾನೆ? POPಗೆ. ಈ ರೀತಿಯಾಗಿ ನೋಡಿ, he was torn between his loyalty and the worth of Ai, so he tears up his ballot paper. Lastly, Roof, when he went inside the election booth. ಯಾಕೆ ರೂಫನ್ನು ಇಂಟೆಲಿಜೆಂಟ್ ಮ್ಯಾನಿಪುಲೇಟರ್ ಅಂತ ಕರೀತಾರೆ ಅಂದರೆ, ಎಲೆಕ್ಷನ್ ಬೂತಿನ ಒಳಗಡೆ ಹೋದಾಗ ರೂಫ್ ಏನು ಮಾಡ್ತಾನೆ ಅಂದರೆ, ಈ ಟೋನ್ ದ ಬ್ಯಾಲೆಟ್ ಪೇಪರ್, ಅವನ ಬ್ಯಾಲೆಟ್ ಪೇಪರನ್ನು ಹರಿದುಬಿಟ್ಟು 2 ತುಂಡನ್ನು ಮಾಡಿ ಕಾಸ್ಟ್ 1 piece ಫಾರ್ ಬೋತ್ ಮಡುಕ ಆ್ಯಂಡ್ ಮಾರ್ಕಸ್. ಇಬ್ಬರಿಗೂ ಅಂದರೆ ಅವನ ಯಜಮಾನನಿಗೂ ಕೂಡ ಒಂದು ಓಟನ್ನು ಹಾಕ್ತಾನೆ, ಹಾಗೂ ಆಣೆಯನ್ನು ಮಾಡಿರ್ತಾನಲ್ವ ದುಡ್ಡು ತಗೊಂಡು ಮಡುಕನಿಗೂ ಕೂಡ ಒಂದು ಓಟವನ್ನು ಹಾಕ್ತಾನೆ. ಈ ರೀತಿಯಾಗಿ ರೂಫು ತನ್ನ ಇಂಟೆಲಿಜೆಂಟನ್ನು ಯೂಸ್ ಮಾಡ್ತಾನೆ. ಆಯಿತಾ ನೋಡಿ ವಿದ್ಯಾರ್ಥಿಗಳೇ, ಇದು ರೂಫ್ ಈಸ್ ಕಾಲ್ಡ್ ಆ್ಯನ್ ಇಂಟೆಲಿಜೆಂಟ್ ಮ್ಯಾನಿಪುಲೇಟರ್. ಅದಕ್ಕೆ ಇದಕ್ಕೆ ಅಂತ ಕೇಳಿದಾಗ ಈ ಒಂದು ಆನ್ಸರನ್ನು ತಾವುಗಳು ಬರೀಬೇಕಾಗಿರುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಇನ್ನೊಂದು ಆನ್ಸರು ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ, ರೈಟ್ ಎ ನೋಟ್ ಆನ್ ರೂಫ್ ಅಂತ. ಅದಕ್ಕೆ ಸಪ್ರೇಟಾಗಿ ಇನ್ನೊಂದು ಆನ್ಸರನ್ನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಧನ್ಯವಾದಗಳು.